ಕೂಡ ಅಂತ ಹೇಳಿದಾಗ ಕೊಟ್ಟಿವಿ. ಅವರು ಬಂದು ಸ್ವೀಕರಿಸ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ. ಕಡು ಪರಾಕ್ರಮದಿಂದ ಮರೆಯುವನ ಮುಂಭಾಗದ ನಿಂತು ಗಟ್ಟಿಯಾಗಿ ಮಾತನಾಡಿ ನೀನು ನಾನು ಪಡ ದೇವ ನಾವಂದ್ರೆ ಅವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದ ಮೇಲೆ ತಂದೆಯಾದವರು ನಿರ್ಧಾರ ಮಾಡಬಾರದು. ನನ್ನ ಹೆಂಡತಿ ಬೆಟ್ಟವರಾದ ಎಂದು 6 ತಿಂಗಳ ತವರಿಗೆ ಕಳಿಸಬಾರದು, ಕಳಿಸಿದರೂ ಚಿಂತೆ ಇಲ್ಲ, ವಾರಕ್ಕೊಂದು ಸಲ ಹೋಗೋದು ಬಿಡಬಾರದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಬಿಡಬಾರದು ಎಂದು ಹೇಳಲು ಬಂದ ಸಾರಥಿ ನಾನಲ್ಲ ಮೇಲೆ ದೇವ ಹೇಳಬೇಕು ಮನ ಅಂಗಿದವ.
ಕಂಡವ ಅರೇ ಸಾರಥಿ ಹೋಗಲೇ ಪಣಿಪತಿಯ ನತ್ತಿಗಳು ಉತ್ತಮತರ ಮಾಣಿಕ್ಯಗಳನ್ನು ದತ್ತರಿಸಿ ಅತ್ತತ್ತ ಎತ್ತ ನೋಡಿದರು ಮಣಮತ್ತಿ ಕಂಡವ ಸಾರಥಿ ಇದು ಅಲ್ಲವೇ ಮತ್ತೆ ದೇವ ಇಂದ್ರ ಆಜ್ಞ ನೈಋತ್ಯ ವರುಣ ಈಶಾನ್ಯರೆಂಬ ಅಡ್ಡದಿಕ್ಪಾಲಕರು ಎನ್ನುವ ಪುಟಕ್ಕೆ ಕಡಿಯಲಾರದೆ ತಮ್ಮ ತಮ್ಮ ಪಟ್ಟಣವನ್ನು ಬಿಟ್ಟು ಸಾರಥಿ ಹೋಗಲೇ ತಮ್ಮ ಅಧಿಕಾರಗಳನ್ನು ಬಿಟ್ಟು ಸೇರಿದ ಕಟುಡ್ರತರ ಜಗದೀಕರ ಅತಿ ಭಯಂಕರ ಲೋಹೋತಿ ಎಂಬ ರಾಜ್ಯವನ್ನು ಪರಿಪಾಲಿಸುವುದು ರಾಜಶಕ್ತಿ ಸೂರ್ಯನ ಮಹಾರಾಜ ಸೋದರ ಪ್ರಸೋದರ ಮಧುರ ಪ್ರಚೋದನ ಮಹಾರಾಜರು ತಾವಾದರೆ ಬಂಗಾರದಿಂದ ಗಂಗೋಜುತ್ತಿರುವ ಈ ರಂಗಮಂಟಪಕ್ಕೆ ವಿಜಯಮುಗೈದ ಕಾರಣವೇನು ದೇವ ದಿವ್ಯ ಪ್ರಭಾವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಇಂದಿನ ದಿನ ಸುರರ ಚಿನ್ನ ಸ್ವಪ್ನ ನೆನೆಸಿದ ಗಡಿಗಲ್ಲಿರುತ್ತ ರೌದ್ರ ಭದ್ರನಾದ ನಮ್ಮ ಅಗ್ರಜನ್ನು ಕರೆಸಿದ ಕಾರಣ ಬರೋಣವಾಗುತ್ತದೆ ಹೇಗೆ ಹೋಗುವುದು ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ ಶಕ್ತಿ ಸೋದನ ಬಾಬಾ ಮುಖಂಡನವರು ಈ ಸುಂದರವಾದ ಬೆಂಗಳೂರು ಹಾರವನ್ನು ಪ್ರಚೋದನ ಪಾತ್ರ ಮಾಡಿದಂತವರಿಗೆ ಹಾರ ಮಾಡಿರುತ್ತಾರೆ ಈ ಬೆಂಗಳೂರು ಹಾರವನ್ನು ಶಕ್ತಿ ಸೂದನ ಪಾತ್ರ ಮಾಡಿದಂತವರಿಗೆ ಹಾರ ಮಾಡಿರುತ್ತಾರೆ ಕತ್ತಮೆಯವರಲ್ಲಿ ಗದ್ದೆಗೆ ಅವರು ಈ ಸುಂದರವಾದ ಹೂವಿನ ಹಾರವನ್ನು ಒಂದು ವಾಸನ್ನು ಪ್ರಚೋದನ ಪಾತ್ರ ಮಾಡಿದಂತವರಿಗೆ ಹಾರ ಮಾಡಿರುತ್ತಾರೆ ಎರಡೋಳಿ ಕರೆಪ್ಪ ಎರಡೋಳಿ ಅಯ್ಯಪ್ಪ ಇಬ್ಬರು ಸೇರಿ ಎರಡು ಬೆಳ್ಳಿ ಕಡಗವನ್ನು ಶಕ್ತಿ ಸೂದನ ಪಾತ್ರ ಮಾಡಿದಂತವರಿಗೆ ಹಾರ ಮಾಡಿರುತ್ತಾರೆ ಅವರು ಶಕ್ತಿ ಸೂದನ ಪಾತ್ರ ಮಾಡಿದಂತವರಿಗೆ ಬೆಳ್ಳಿ ಕಡಗವನ್ನು ಹಾರ ಮಾಡಿರುತ್ತಾರೆ ದೇವತೆಗಳ ತಾಂಡವ ಪ್ರಾಣಿಗಳ ಮಂಡಲದಿಂದ ಕಂಡ ದಂಡವನ್ನು ಮುಟ್ಟಿದುಕೊಂಡರೆ ಸೂರ್ಯಮಂಡಲವು ಈ ಭೂಮಂಡಲಕ್ಕೆ ಉಂಟು ಮಾಡಿದೆ ಭೂತಾಳ ಪಾತಾಳ ರಥವನ್ನು ಬೆಳೆಸಿದೆ ನಿನ್ನ ಚಿತ್ರದಲ್ಲಿ ರೀತಿ ಬಿತ್ತರಿಸಿದರೆ ಅದು ಆಕಾಶವಾದಕ್ಕೆ ಅಪರಿಮಿತವಾಗಿರಲಿ ಅದನ್ನು ನಡೆಸಿಕೊಳ್ಳುವ ನನ್ನ ಆಳವನ್ನು ತೋಡಿಕೊಂಡು ಯಾರು ಹರಿಯದಂತೆ ಅಡಿಕೊಂಡಿರುವ ಬಂಧನೀಯತಕ್ಕೆ ಎರಡು ಕಾಮದಿಗಳಿಗ ಅಹೋ ಅಗ್ರಜ ಹೆಚ್ಚಿಯನ್ನು ತಂದು ನಿನ್ನ ಬಾರಿ ಅಡಿಯಲ್ಲಿ ಮುಟುಪಾಗಿಡುವೆ ಇದಕ್ಕೆ ತಪ್ಪುದ್ರ ಸುಂದರ ಸ್ತ್ರೀಯರನ್ನೆಲ್ಲ ಆಕರ್ಷಿಸುವ ಪ್ರಚೋದನೆ ಸತ್ಯಲೋಕಕ್ಕೆ ದಾರಿಯನ್ನಿಟ್ಟು ವಿಧಿಲಿಖಿತವನ್ನು ಬರೆಯುವ ವಿರಾಟಿಯ ಹಣವನ್ನು ಒತ್ತು ಅವನ ಒಡಮಿಸಿದ ಮಡಿಯನಾದ ಚಾರ
ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಮಗಳನ್ನು ಭಾವಿಸಿದೆ ಸಂಸಾರ ಮಾಡುವ ಅವನು ನಿನ್ನಂತೆ ಪೂಜ್ಯಕ್ಕೆ ಯೋಗ್ಯನಲ್ಲ. ಅವನಿಗೆ ಈ ಲೋಕದಲ್ಲಿ ಮೂರ್ತಿ ಇಲ್ಲ, ಪೂಜ್ಯವೂ ಇಲ್ಲವೇ ಇಲ್ಲ. ಓ ಅಗ್ಗಜ, ತಕ್ಷಣಗಳನ್ನು ಏರ್ಪಡಿಸಿ ಅವನ ಹೆಂಡತಿಯಾದ ಸಾರ್ವಜನಿಕ ಮುಂದಿಸಿ ನಮ್ಮ ಲೋಕ ತಕ್ಷಣಕ್ಕೆ ಬ್ರಹ್ಮನಾಗ್ರಹ ದಂಡಲಿಗೆ ಕಾಲ ಮಂಡಿತ ಪ್ರತಾಪನ ದಂಡಗಳನ್ನು ಬೆಲ್ಲರೆ ಖಂಡಿಸೆ. ಓ ಅಗ್ಗಜ, ವೀರ ಮಂಡಿತ ಮಂಡಲದ ಗಂಡನಾದ ನಿನ್ನ ಸೋದರಿಯನ್ನು ನಿಮವನ್ನು ಕೊಡಬೋದ ಕೋಟಿ ಪ್ರತಾಪ ನಿನ್ನಂತ ಆಗ್ರಹಣ್ಣ
ಗೌರವ ಪಾತ್ರ ಮಾಡಿದಂತ ನಮ್ಮ ಅಣ್ಣನವರು ನಮ್ಮ ಸುಮಾಕನವರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅಹೋ ಪ್ರಾಣೇಶ್ವರ, 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 ಎಲ್ಲಿರುವುದು ನಿನ್ನ ಜ್ಞಾನ? ಜ್ಞಾನ ಲಕ್ಷ್ಯ ಮೇಲೆ ಇರುವುದು ಸುಂದರಿ. ಕಾಂತೆ, ಎಷ್ಟು ಹೇಳಿದರೂ ಒಂದೇ ಹದವನ್ನು ಹಿಡಿದಿರುವೆ. ಸಮಾಜವಾಗಿ ಹಿಡಿದಿರುವ ಸುಂದರಿ. ಪ್ರಾಣೇಶ್ವರ, ಸತಿಯಳ ಮಾತಿಗೆ ಬೆಲೆ ಕೊಟ್ಟು ಈ ನಿನ್ನ ಪಂಥವನ್ನು ಬಿಟ್ಟು ಅರಮಂದಿರಕ್ಕೆ ಬಾ ಪ್ರಾಣಪತಿ. ಲಕ್ಷ್ಮಿಯ ತಂಡೆಗೆ ಹೋದರೆ ಬರುವುದು ನಿನಗೆ ದುರ್ಗತಿ. ಹರಿಯಲು ವೀರಸತ್ವ ಸಲ್ಲದಂತೆ ಪರಿಪರಿಯಿಂದ ಅವನ ಸಾಗರ ಮಾಡುತ್ತೀಯಲ್ಲ. ಅವನಂತ ಉತ್ತಮನಾಗಿದ್ದರೆ ಚೋರತ್ತನಿಂದ ನಡೆಯುವ ಲಕ್ಷ್ಯವನ್ನು ಬೆಳೆದು ಪ್ರಾಣಕಾಂತಿ ಕ್ಷಣದ ಹಿಡಿದು ತಂದೆಯ ಡಬಡಿಯನ್ನು ಹಿಡಿದು ಒಬ್ಬನ ಹಾವತಿಯ ಕಾರಾಗೃತ ಇರುವ ಸುಂದರಿ ಸುರಕ್ಷಿತ ಮತ್ತು ಖಂಡರಿ. ಬಾಬಾರು
ಸತಿಯಾದ ಲಕ್ಷ್ಮಿಯನ್ನು ತಂದು ಪರಿಪರಿಯಿಂದ ಗೋಳಾಡಿಸಿದರೆ ನಮ್ಮ ವಂಶಕ್ಕೆ ಅಪಕೀರ್ತಿ ಬರುವುದು. ಕಾಂತ, ಸುಮ್ಮನೆ ನಿನ್ನ ಬಂಧವನ್ನು ಬಿಟ್ಟು ಮಂದಿರಕ್ಕೆ ಬಾ ಪ್ರಾಣೇಶ. ತ್ಯಜಿಸು ನಿನ್ನ ಮನದೊಳಗಿರುವ ಆವೇಶ. ನಿನ್ನಗೆ ಈ ಕಾರ್ಯಕ್ಕೆ ಕಳಿಸಲು ನನಗೆ ಮನಸ್ಸಿರದೆ ಹೋದರೂ ಪತಿಯ ಶ್ರೇಯಸ್ಸನ್ನು ಬಯಸುವುದು ಸತಿಯಾದ ನನ್ನ ಧರ್ಮವಾದ ಕಾರಣ, ಸತಿಯಳಾದ ನನ್ನ ಧರ್ಮವಾದ ಕಾರಣ ಹೋಗುವ ಕಾರ್ಯಕ್ಕೆ ಜಯವಾಗಲೆಂದು ಜಯದ ಅರತಿಂದ ಬೆಳೆದಿದೆ. ಪೀಠವನ್ನು ಅಲಂಕರಿಸಿದ ಅಂತ ಸಮಯ ಮಾಡ್ಬೋಡ್ರಿ. ಆಗಲಿಲ್ಲ. ಪ್ರಾಣೇಶ್ವರ, ಹೋಗುವ ಕಾರ್ಯಕ್ಕೆ ಜಯವಾಗಲೆಂದು ಜಯದ ಆರತಿಯನ್ನು ಬೆಳಗಿದೆನು. ಜಾಗೃತಿಯಿಂದ ಹೋಗಿ ಬಾ ಕಾಂತ, ನೀನೇ ಮಹಾಬಲವಂತ. ಈ ಹೂದಾರವನ್ನು ಪ್ರಸೋದನ ಪಾತ್ರ ಮಾಡಿದಂತವರಿಗೆ ಆಹಾರ ಮಾಡಿರ್ತಾರೆ. ಜಯ ನಾರಾಯಣ
ಶಕ್ತಿಸೂದನ ಬಾಬಾ ಐಶ್ವರ್ಯ ಮತ್ತು ಬೇರೆ ಕೇಳಿರಿ ದಾನವೇಂದ್ರಿ ಆಗಲಿ ದಾನವೇಂದ್ರ ರಕ್ಷಂದ್ರಿ ಸಂಚಾರ ಮಾಡಿ ವಿರಾಟದ ಕಾರಣದ ಬಲಕದಲ್ಲಿ ಏನೇನು ವಿಶೇಷ ಕಂಡು ಬಂದಿದೆ ಸಾವಧಾನದಿಂದ ಬೇಳೆಯನ್ನು ಬರೆದು ಸಂಚಾರವನ್ನು ಬರೆದರ ರಕ್ಷಂದ್ರಿ ಸ್ವಾಮಿ ನಾರದರೆ ಆದರೆ ಹೇಳಿಬಿಟ್ಟು ಕೇಳಿರಿ ಅದೇ ಚೆನ್ನಾಗಿ ಸ್ವಾಮಿ ಅದೇನೆಂದರೆ ನಿಮ್ಮ ಮುಂದೆ ಹೇಳುವುದಕ್ಕೆ ನನಗೆ ಬಹಳ ಭಯವಾಗುತ್ತದೆ. ಛಿ, 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 ಛಿ. ಸನ್ಯಾಸಿಗಳಿಗೆ ಸಂಸಾರದ ಸುದ್ದಿಗಳು ನಮಗೆ ಅದಕ್ಕೆ ರಾಕ್ಷಸಂದರೆ ಸಭಾಸಂದರೆ ಭಯಪಡುವರಕ್ಕೆ ಸಮಾಚಾರವನ್ನು ಬಿತ್ತರಿಸಿದ ಈ ಮುನಿಪಂಗವ ನಾನಾದರೂ ಹೇಳಿದರೆಂದು ಒಬ್ಬರ ಮುಂದೆ ಹೇಳುವುದಲ್ಲವೆಂದು
ಸುಗಂಧನಾಳಣ್ಣ ನಿಷ್ಠರಂತ ಅಣ್ಣ ವೀರದ ಮರಲಿಂಗಪ್ಪನವರು ನಾರದರ ಪಾತ್ರ ಮಾಡಿದಂತವರಿಗೆ ಬಂಗಾರದ ಚೈನನ್ನು ಆಯ್ಕೆ ಮಾಡಿರುತ್ತಾರೆ.